ಬ್ರೇಕ್ನ ನಂತರ ಅವಿನಾಶ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಒಟ್ಟಾರೆ ಇವತ್ತು ಅವಿನಾಶ್ ಅವರಿದ್ದಾರೆ ನಮ್ಮ ಜೊತೆ ಮಾತನಾಡೋದಕ್ಕೆ. ಪಾಠ ಮಾಡೋ ಮೇಷ್ಟ್ರು ನಟರಾಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ, ಅವರ ಬಾಲ್ಯದ ಜೀವನದ ಬಗ್ಗೆ, ಇಷ್ಟ ಕಷ್ಟಗಳ ಬಗ್ಗೆ ತಿಳ್ಕೊತಾ ಇದ್ದೀವಿ. ಇನ್ನು ಅವಿನಾಶ್ ಅವರು ಕೌಬಾಯ್ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟ ಸ್ಟೋರಿಗಳ ಬಗ್ಗೆ ತುಂಬ ಇಷ್ಟ ಆಗತ್ತೆ ಅಂತ ಹೇಳಿದ್ರಿ. ಕೌಬಾಯ್ ಥರದೊಂದು ಪಾತ್ರ ಬಂದರೆ ಏನು ಮಾಡ್ತೀರಿ ಅಂತ ಕೇಳಿದಾಗ್ಲೂ ಯೋಚನೆ ಮಾಡ್ತಿದ್ರಿ. ಅಲ್ಲೋ ಒಂದು ಕಡೆ ಇಷ್ಟ ಇದೆ ಅನ್ಸುತ್ತೆ. ಕೌಬಾಯ್ ಪಾತ್ರ ನಮ್ಗೆ ಸೂಟ್ ಆಗಲ್ವಲ್ಲ, ನಮ್ಮ ದೇಶಕ್ಕೆ ಸೂಟ್ ಆಗಲ್ಲ. ನೋಡೋಣ. ಕೌಬಾಯ್ ಅಂದ್ರೆ ದನ ಕವೇನ್ ಮಾಡ್ಬೇಕು ಅಲ್ಲ, ಒಂದು ಇಂಡಿಯನ್ ಕೌಬಾಯ್ ಹೇಗೆ ಕಾಣ್ಬೋದು ಅಂತ ನಾವು ಗೆಸ್ ಮಾಡಬಹುದು ಅನ್ಸುತ್ತೆ. ಇದು ತೆಲುಗುಲ್ ಮಾಡೋರು ಈ ತರ ಕ್ಯಾಪ್ ಹಾಕೊಂಡು. ಓಕೆ, ಚೆನ್ನಾಗಿದೆ. ಇಲ್ಲೊಂದು ಸಮಸ್ಯೆ ಅಂತೂ ಖಂಡಿತ ಇಲ್ಲ. ಸೊ ಇದು ಹ್ಯಾಟ್ ಹಾಕೊಂಡ ತಕ್ಷಣ ಏನ್ ಡೈಲಾಗ್ ನೆನಪಾಗ್ತಿರೋದು? ಒಂದು ತುಂಬಾ ಇಷ್ಟ ಆಗಿದ್ದು ಒಂದೇ ಒಂದು ನಮ್ಗೆ ಖುಷಿನೋ ಏನೋ ಗೊತ್ತಿಲ್ಲ, ಒಂದು ಫಸ್ಟ್ ಟೈಮ್ ಸುವರ್ಣ ಗರ್ಲ್ಸ್ ಪ್ರೋಗ್ರಾಮ್ ನಲ್ಲಿ ನಾವು ಗೆಸ್ಟ್ಗೆ ಟೋಪಿ ನೀವು ಟೋಪಿ ಹಾಕಿದ್ರ ಬಗ್ಗೆ ನಿಮಗೂ ಖುಷಿ ಇದೆ, ಹಾಕಿಸ್ಕೊಂಡಿದ್ರ ಬಗ್ಗೆ ನಂಗೂ ಖುಷಿ ಇದೆ. ಹಾಗಾದ್ರೆ ಬೇರೆ ಯಾರಿಗೂ ಸಮಸ್ಯೆ ಇರ್ಲಿಕ್ಕೆ ಯಾರು ಸಮಸ್ಯೆ ಇಲ್ಲ. ಯಾಕೆಂದ್ರೆ ಇದು ಯಾವತ್ತಿಂದ ಅನ್ಕೊಂಡಿದ್ದೆ ಹಾಕೋಬೇಕು, ಸಿನಿಮಾ ಅಂತ ಹಾಕೊಳಕ್ ಆಗಿಲ್ಲ, ನೀವಾರು ಹಾಕಿದ್ರಲ್ಲ. ಸೊ ಈ ಹಾಕಿದ ಖುಷಿಲಿ ಒಂದು ಡೈಲಾಗ್ ನೆಕ್ಸ್ಟ್ ಟೈಮ್ ದ ಆಲ್ ಹುಡ್ಸ್ ವಿ ಗೋ ಫಾರ್ ಅವರ್ ಗನ್ಸ್. ಸದ್ಯ ಗನ್ ಆ ಕಡೆ ತಿರ್ಕೊಂಡು ಅಲ್ಲ, ಹ್ಯಾಟ್ ಕೊಟ್ಟೋರ್ ಕಡೆ ತಿರ್ಕೊಳ್ಳಿಲ್ಲ, ನಾವು ಮಾಡಿದ್ದು ತಮಾಷೆಗಾಗಿ. ಎಲ್ಲರ ಲೈಫಲ್ಲೂ ಟರ್ನಿಂಗ್ ಪಾಯಿಂಟ್ಸ್ ಅಂತ ಇರುತ್ತೆ. ಅವಿನಾಶ್ ಅವ್ರಿಗೆ 2 ಫೋನ್ ಕಾಲ್ಸ್ ಏನೋ ಟರ್ನಿಂಗ್ ಪಾಯಿಂಟ್ ಆಯ್ತಂತೆ. ರಾಜ್ಕುಮಾರ್ ಅವ್ರು ಕರೆ ಮಾಡಿರೋದು, ರಜನಿಕಾಂತ್ ಅವ್ರು ಕರೆ ಮಾಡಿರೋದು. ಹಾ, ಅಂದ್ರೆ ಒಂದು ಅಪ್ಪು ಸಿನಿಮಾ ಮಾಡ್ಬೇಕಾದ್ರೆ ಪೂರಿ ಜಗನ್ನವರ ಸಿನಿಮಾದಲ್ಲಿ ಹೆಡ್ ಆಫೀಸಿಂದ ಫೋನ್ ಬಂತು. ಐ ಥಿಂಕ್ ಚೆನ್ನಾಗಿ ಫೋನ್ ಮಾಡಿದ್ರು. ರಾಘವೇಂದ್ರ ರಾಜ್ಕುಮಾರ್ ಅವ್ರು ಫೋನ್ ಮಾಡಿದ್ರು. ಮಾತಾಡಿ ಈ ಥರ ಒಂದು ಪಾತ್ರ ಇದೆ, ಅದರಲ್ಲಿ ನೀವು ಮಾಡಬೇಕು ಅಂತ ಅಣ್ಣವರೇ ಹೇಳ್ತಾ ಇದ್ದಾರೆ. ಅಣ್ಣವರು ಇನ್ಸಿಸ್ಟ್ ಮಾಡ್ತಾರೆ, ನೀವು ಅವಿನಾಶ ಮಾಡಬೇಕು ಈ ಪಾತ್ರನ ಅಂತ ಹೇಳಿದ್ರು. ಆಮೇಲೆ ಪಾರ್ವತಮ್ಮನವರು ಮಾತಾಡಿದ್ರು. ಅಂದ್ರೆ ನನಗೆ ಅವಾಗ ಸ್ವಲ್ಪ ಡೇಟಿಂಗ್ ಪ್ರಾಬ್ಲಮ್ ಇತ್ತು, 4-5 ದಿನ ಆ ಕಡೆ ಈ ಕಡೆ ಪ್ರಾಬ್ಲಮ್ ಇತ್ತು. ಹೇಳೋಕ್ಕೂ ಹೆದರಿಕೆ ನನಗೆ, ಪ್ರಾಬ್ಲಮ್ ಇದೆ ಅಂತ, ಎಲ್ಲಿ ಮಿಸ್ ಆಗಿಬಿಡುತ್ತೋ ಅಂತ. ಇಲ್ಲ, ಈ ಥರ ಇದೆ ಅಂತ, ಏನು ಪರವಾಗಿಲ್ಲ, ನೀವು ಬರುವಾಗ ಬನ್ನಿ, ನೀವು ಮಾಡಿಕೊಡ್ತೀರಾ ಅಂತ ರಾಜ್ಕುಮಾರ್ ಅವರು ಈ ಪಾತ್ರವನ್ನು ಅವಿನಾಶ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ನೀವೇ ಮಾಡಬೇಕು ಅಂತ. ಆ್ಯಂಡ್ ದ್ಯಾಟ್ ಫಿಲ್ಮ್ ಬಿಕಮ್ ಎ ಹ್ಯೂಜ್ ಹಿಟ್, ಅಪ್ಪು, ವಿಚ್ ವಾಸ್ ಫಾರ್ ಮೀ ಒಂದು ರೀತಿಯಲ್ಲಿ ಒಂದು ರೀತಿ ಸಿನಿಮಾದಲ್ಲಿ ಚಿರಪರಿಚಿತನಾಗಿದ್ದೆ. ಬಟ್ ಎಲ್ಲ ಇನ್ನೊಂದು ಒನ್ ಲ್ಯಾಡರ್ ಅಪ್, ಒನ್ ಸ್ಟೆಪ್ ಅಪ್ ಅಲ್ಲ, ಇದು ಲ್ಯಾಡರ್. ಇಟ್ ವಾಸ್ ದಟ್ ಪಾಯಿಂಟ್ ಫಾರ್ ಮೀ. ಅದಾದಮೇಲೆ ಇದ್ದಕ್ಕಿದ್ದಾಗೆ ಒಂದಿನ ವಾಸು ಡೈರೆಕ್ಟರ್ ವಾಸು ಸರ್, ಆಫ್ ಕೋರ್ಸ್ ಐ ಶುಡ್ ಬಿ ವೆರಿ ಗ್ರೇಟ್ಫುಲ್ ಟು ಎನಿ ಟೈಮ್, ಬಿಕಾಸ್ ಅವರು ಅವಿನಾಶ್ ನೀವು ಮೋಸ್ಟ್ಲಿ ಚಂದ್ರಮುಖಿನಲ್ಲಿ ಮಾಡ್ತೀರಾ ನೀವು. ಆಮೇಲೆ ನಾನು ರಜನಿಕಾಂತ್ ಅವ್ರನ್ನ ಯಾವತ್ತೂ ನೋಡೇ ಇಲ್ಲ ನನ್ನ ಲೈಫಲ್ಲಿ. ನಾನು ಶೂಟಿಂಗ್ಗೆ ಸೆಟ್ಗೆ ಅವತ್ತು ರಾಮ್ಕುಮಾರ್ ಮಾಡಿ ನೀವು ಪಾತ್ರ ನೀವು ಮಾಡ್ತಿದ್ದೀರಾ ಅಥವಾ ನಂಗೆ ಒಂದು ಚೆಕ್ ಕೊಟ್ಟ ಮೇಲೆ ನನಗೆ ಗೊತ್ತಾಗಿದ್ದು ನಾನೇ ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ಪ್ರಕಾಶ್ ಅವರಿಗೆ ಕೂಡ ಫೋನ್ ಮಾಡಿದ್ದ, ನೀನು ಮಾಡ್ತಿದ್ದೆ ಅಂತ ಆ ಪಾತ್ರನ. ಹೌದು ಅಂತಂದೆ. ಆಯ್ತು ಮಾಡು ಅಂದ್ರೆ ಅವ್ರು ಮಾಡ್ಬೇಕಾಗಿತ್ತು ಅಂದರೆ ನಾನು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಅಂದರೆ ಆ ಪಾತ್ರ ಪ್ರಕಾಶ್ ರೈಗೆ ಅಂದರೆ ಎಲ್ಲರಿಗೂ ಆ ಥರದ ಒಂದು ರಜನಿಕಾಂತ್ ಜೊತೆ ಮಾಡಬೇಕು ಅಂತ ಆ ಟೈಮ್ನಲ್ಲಿ ಆ ಥರದ್ದು. ಆಮೇಲೆ ಸೆಟ್ಟಲ್ಲಿ ರಜನಿಕಾಂತ್ ನಾನು ಮೀಟ್ ಮಾಡಿದೆ. ಅಂದರೆ ಫಸ್ಟ್ ಟೈಮ್ ನಾನು ಆ್ಯಕ್ಟಿಂಗ್ ಮಾಡ್ತಾನೆ ಮೀಟ್ ಮಾಡಿದ್ದು, ಅದಕ್ಕೆ ಮುಂಚೆ ನಾನು ನೋಡೇ ಇರಲಿಲ್ಲ ಅವ್ರನ್ನ. ಸೊ ಅವಾಗ ಅವ್ರು ಹೇಳಿದ್ರು, ನಾನು ಫಸ್ಟು ನೀನು ಮೊದಲನೇ ಸರಿ ನಾನು ಆಪ್ತ ಮಿತ್ರ ನೋಡಿದ್ದರಿಂದನೇ ಡಿಸೈಡ್ ಮಾಡಿದೆ ಈ ಪಾತ್ರ ನೀನೇ ಮಾಡಬೇಕು ಅಂತ, ನೀವೇ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡೆ. ನಾನು ಕತೆ ಇಮ್ಮಿಡಿಯೇಟ್ ಎಲ್ಲರಿಗೂ ಹೇಳಿದ್ದು, ಇದು ಆ ಪಾತ್ರ ಅವಿನಾಶ್ ಮಾಡಲೇಬೇಕು ಅಂತ. ಸೊ ಅವರೇ ಹೇಳಿದ್ರು, ಹಿಂಗೆ ಆಯಿತು, ಎಷ್ಟು ಜನ ಬಂದಿದ್ದು, ಯಾವ ಥರ ಕೇಳಿದ್ರು. ಬಟ್ ಐ ಸೆಡ್ ನೋ, ಓನ್ಲಿ ಯು ಹ್ಯಾವ್ ಟು ಡೂ ಇಟ್ ಅಂತ ಹೇಳಿದೆ ಅಂತ ರಜನಿಕಾಂತ್ ಅವರೇ ಹೇಳಿದ್ರು. ದ್ಯಾಟ್ ಫಿಲ್ಮ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಫಾರ್ ಮಿ ಇನ್ ತಮಿಳ್ ಆ್ಯಂಡ್ ತೆಲುಗು. ವಿಷ್ಣುವರ್ಧನ್ ಅವ್ರ ಜೊತೆನೂ ಕೂಡ ಸಾಕಷ್ಟು ಅಭಿನಯಿಸಿದ್ರ, ಸಾಕಷ್ಟು ಚಿತ್ರಗಳಲ್ಲಿ. ಆದರೂ ಕೂಡ ನಿಮಗೆ ಅವ್ರ ಜೊತೆ ಅಭಿನಯಿಸ್ಬೇಕಾದ್ರೆ ಸ್ವಲ್ಪ ನರ್ವಸ್ ಆಗ್ತಿದ್ದತ್ತೆ, ಹೌದಾ? ಯಾವಾಗಲೂ ಅಷ್ಟೇ, ಒಂದ್ಸಲ ಅಲ್ಲ, ಎಲ್ಲ ಫಿಲ್ಮ್. ಒಂದು ಅವ್ರ ಬಗ್ಗೆ ಅಪಾರ ಗೌರವ ನನಗೆ. ಒಂದು ಜೊತೆಗೆ ಏನೋ ಅಂದ್ರೆ ವಿಷ್ಣು ಸರ್, ನಾನು ಎಲ್ಲರ ಜೊತೆನೂ ಆ್ಯಕ್ಟ್ ಮಾಡ್ತಿದ್ದೆ. ವಿಷ್ಣುವರ್ಧನ್ ಅವ್ರ ಜೊತೆ ನಿಂತ್ಕೊಂಡ ತಕ್ಷಣ ಸ್ವಲ್ಪ ಎಲ್ಲೋ ನಡ್ಕಾಶುರ, ಅಂದರೆ ಏನೋ ಸಮಸ್ಯೆ ಇರೋದು, ಯಾವಾಗಲೂ ಏನೋ ಸಮಸ್ಯೆ ಇದೆ ಅಂತ ಕಡೆಯವರೆಗೂ ನಾನು ಹಾಗೆ ಇದ್ದು. ಏನೋ ಒಂದು ರೀತಿಯಲ್ಲಿ ಅದೇನು ಅಂತ ಗೊತ್ತಿಲ್ಲ ನನಗೆ. ಅವ್ರಿಗೆ ಗೊತ್ತಿತ್ತಾ ನೀವು ನರ್ವಸ್ ಆಗ್ತಿದ್ದೀರಿ? ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಒಂದು ಸೀನಲ್ಲಿ ವಿಷ್ಣುವರ್ಧನ್ ಅವರೇ ನರ್ವಸ್ ಆಗ್ಬಿಟ್ಟಿದ್ರು. ಬಾವಿಯಲ್ಲಿ ಕೂತು ನೀವು
ಆವಾಗ ಬಾವಿಯಲ್ಲಿ ಕೂತ್ಕೊಂಡು ಪೂಜೆ ಮಾಡಬೇಕು ಅಂತ ನೀರಿಗೆ ಬಿಡೋ ಸೀನ್ ಇದ್ದಾಗ ಆ ಸೀನ್ ಮುಗಿದ ತನಕ ವಿಷ್ಣು ಅವರು ಮುಗಿತಾ ಒಂದು ಸೀನು ರಿಸ್ಕ್ ತಗೋಬೇಡಿ ನೀರು ಬಿಡಬೇಡಿ ಅಂತ ಹೇಳ್ತಾನೆ ಇದ್ರು. ಸೀನ್ ಮುಗಿಸಿ ಆಚೆ ಬಂದಮೇಲೆ ಅವರು ಎಲ್ಲ ಮುಗಿತಾ ಏನೂ ಆಗಿಲ್ವ ಅಂದ್ರೆ ಏನೂ ಆಗಿಲ್ಲ ಸರ್ ಅಂದಮೇಲೆ ಅವ್ರಿಗೆ ಸಮಾಧಾನ. ಅಲ್ಲ ರಿಸ್ಕ್ ಅಂತ ತಕ್ಷಣ ಒಂದು ನೆನಪಾಯ್ತು, ಆಪ್ತಮಿತ್ರ ಮೂವಿ ಆ ಟೈಮ್ನಲ್ಲಿ ಆಪ್ತಮಿತ್ರ ಆಪ್ತರಕ್ಷಕ ಎಲ್ಲರಿಗೂ ಏನೆಲ್ಲ ಒಂದು ಸ್ವಲ್ಪ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು, ಆ ಥರದ್ದೆಲ್ಲ ಮಾತುಗಳು ಕೇಳಿ ಬರ್ತಾ ಇದ್ವು. ಸೊ ನೀವು ಎರಡರಲ್ಲೂ ಇದ್ರಿ, ಜೊತೆಗೆ ತಮಿಳಿನಲ್ಲಿ ಕೂಡ. ನಿಮ್ಗೇನಾದ್ರೂ ಆ ಥರದ ಅನುಭವ? ನನಗೆ ಅನುಭವ ಆಗಲಿಲ್ಲ ಆ ಥರ. ಬಟ್ ನನಗೆ ಈಗ ಫಸ್ಟ್ ಮೊದಲನೇ ಸಿನಿಮಾದಲ್ಲಿ ಸೌಂದರ್ಯ ಹೋಗ್ಬಿಟ್ರು, ಆಪ್ತರಕ್ಷಕ ಆದಮೇಲೆ ವಿಷ್ಣುವರ್ಧನ್ ಅವ್ರು ಹೋಗ್ಬಿಟ್ರು. ಸೊ ನೆಕ್ಸ್ಟ್ ನಾನೇ ಲಿಸ್ಟಲ್ಲಿ ಯಾಕಂದ್ರೆ ನಿಮ್ದು ಭಯ ಹುಟ್ಟಿಸಿದ್ದು ಭಯ ಹುಟ್ಟಿಸಿಕ್ ಪ್ರಯತ್ನ ಪಟ್ಟರು ಅಂತ ಅನ್ಸುತ್ತೆ ನನಗೆ. ಕೆಲವು ಕರೆಗಳು ಬಂದು ಈ ಮಂತ್ರ ಮಾಡೋರು ಆ ಥರದವರೆಲ್ಲ ನಿಮ್ಗೇನೋ ಒಂದು ಪ್ರಾಬ್ಲಮ್ ಇದಂಗೆ ಇರೋಂಗಿದೆ, ಸಮಸ್ಯೆ ಇದೆ, ನಿಮಗೆ ಒಂದು ದೊಡ್ಡ ಸಮಸ್ಯೆ ಇದೆ ಬೇರೆಯವ್ರಿಗೆ ಬಗ್ಗೆ ಇರಲಿ, ಅದರಿಂದ ನೀವು ಈ ಥರ ಹೋಮ ಮಾಡಬೇಕು, ಸೂರ್ಯಗೆ ಟಾರ್ಚ್ ಬಿಟ್ಟಂಗೆ ಇದು ಹಿಂಗಿದೆ ಆಗಿದೆ, ಈ ಥರ ದುಡ್ಡು ಖರ್ಚು ಮಾಡ್ಬೇಕಾಗತ್ತೆ, ಹೋಮಕ್ಕೆ ಎಷ್ಟು ಖರ್ಚಾಗುತ್ತೆ, ಒಂದು ಎಷ್ಟು ಲಕ್ಷ. ನಂಬಿದ್ರ ಆ ಟೈಮಲ್ಲಿ ಅವರೆಲ್ಲ ಹೇಳೋದನ್ನ ನೀವು ನಂಬಿದ್ರಾ? ಅಲ್ಲ, ಒಂದು ರೀತಿಯಲ್ಲಿ ಏನಾಗುತ್ತೆ ಅಂದರೆ ಕಾಕತಾಳೀಯವಾಗಿ, ಅಂದರೆ ಕೋ ಇನ್ಸಿಡೆಂಟ್ಸ್ ಅಂತಲ್ಲ, ಚೈನ್ ಆಫ್ ಇನ್ಸಿಡೆಂಟ್ ದಟ್ ಹಸ್ ಹ್ಯಾಪನ್ಡ್, ನ್ಯಾಚುರಲಿ ದೇ ಬಿಕಮ್ ನರ್ವಸ್. ಒಂದು ರೀತಿಯಲ್ಲಿ ನನಗೆ ಇಷ್ಟ ಇಲ್ಲದಾದ್ರೂ ಕೂಡ ಕೆಲವನ್ನ ಮಾಡಬೇಕಾಯಿತು, ಯಾಕೆ ಮನೆಯವ್ರಿಗೋಸ್ಕರ. ಯಾಕೆಂದರೆ ಅದು ಎಲ್ಲ ಒಂದು ರೀತಿಯಲ್ಲಿ ಆ ಸುದ್ದಿಗಳು ಹಾಗೆ ಹರಡ್ಕೊಂಡಿದ್ದಿಲ್ಲ ಅವಾಗೆಲ್ಲ. ವಿಷ್ಣು ಸರ್ ಕೂಡ ಅದನ್ನು ಸ್ವಲ್ಪ ಎಲ್ಲ ಒಂದು ಕಡೆ ಪಾಸಿಟಿವ್ ಆಗಿದ್ದು, ಅದಕ್ಕೆ ವೈಬ್ರೇಷನ್ ಇತ್ತು ಅಂತ ಅದೇನೋ ನನಗೆ ಗೊತ್ತಿಲ್ಲ. ಅದೆಲ್ಲ ಕೇಳ್ತಾ ಇದ್ದಾಗ ಸೊ ಎಲ್ಲರೂ ಮನೆಯವರೆಲ್ಲ ಗಾಬರಿ ಬಿದ್ದುಬಿಡೋರು, ಏನೋ ಆಗ್ಬೋದೇನೋ ಅಂತ. ಪೂಜೆ ಮಾಡು ಆಯಿತು, ನಾವು ಪೂಜೆ ಮಾಡ್ಕೊಂಡು ಕೂತಿದ್ವಿ, ಖರ್ಚು ಮಾಡಲಿಲ್ಲ. ಅಲ್ಲ, ಅದೊಂದು ಬಹಳ ಸೀರಿಯಸ್ ಕ್ಯಾರೆಕ್ಟರ್. ಆದ್ರೆ ಅವಿನಾಶ್ ಅವರು ಎಂಥ ವರ್ಸಟೈಲ್ ಆಕ್ಟರ್ ಅನ್ನೋದಕ್ಕೆ ಪಾಂಡುರಂಗ ವಿಠಲ ತಾರಾ ಅವ್ರ ಜೊತೆ ಮಾಡಿದ್ದಾರೆ. ಕೈ ಕತ್ತರಿಸಿ ಕಾಲ್ ಕತ್ತರಿಸಿ ಅಂತ ಏನ್ ತೆಗೀರಿ ಇನ್ನೂ ಕೂಡ ನೀವಿಬ್ಬರ ಆ ಸೀನ್ಗಳ ನೆನಪಿಸ್ಕೊಂಡ್ರೆ ನಗು ಬರುತ್ತೆ. ಆ ಥರ ಕಾಮಿಡಿಯನ್ನು ಇದ್ದಾರೆ ಅಂತ ಗೊತ್ತಾಗಿರೋದು ನಿಜಕ್ಕೂ. ನಂಗೆ ತುಂಬಾ ಇಷ್ಟ ಆಕ್ಚುಲಿ ಕಾಮಿಡಿ ಮಾಡೋದಕ್ಕೆ, ಯಾರು ಕೊಡೋದೇ ಇಲ್ಲ. ಇನ್ನು ಇದೆಲ್ಲ ನಿಮ್ಮ ರಿಯಲ್ ಲೈಫಿನ ಟರ್ನಿಂಗ್ ಪಾಯಿಂಟ್, ಅಂದರೆ ರಿಯಲ್ ಲೈಫಿನ ಟರ್ನಿಂಗ್ ಪಾಯಿಂಟು ಅಂದರೆ ಅವಾಗ ಫೋನ್ ಕಾಲ್ ಬಂದಿದ್ದು ಅದು ಇದು ಅದೆಲ್ಲ ನೆನಪಿದೆಯಾ ನಿಮಗೆ? ಮಾಳವಿಕಾ ಅವ್ರ ಜೊತೆ? ಮಾಳವಿಕಾ ಜೊತೆನಾ? ಸೀರಿಯಲ್ ಮಾಡ್ತಾ ಇದ್ವಿ ಎಲ್ಲ. ಒಂದ್ಸರಿ ಮೈಸೂರಿಗೆ ಹೋಗ್ಬೇಕು ಅಂತೇನೋ, ಅಫ್ಕೋರ್ಸ್ ಅಷ್ಟೊತ್ತಿಗೆ ಇಬ್ಬರಿಗೂ ಒಂದು ಫ್ರೆಂಡ್ಶಿಪ್, ಅದು ಆ ಥರದ್ದು ಪ್ರೀತಿ ಅಂದರೆ ಈ ಮರ ಸುತ್ತೋ ಪ್ರೀತಿ ಅಥವಾ ಮೀಟ್ ಮಾಡೋದು ಆ ಥರದ್ದೇನೂ ಇರಲಿಲ್ಲ. ಕಾಫಿ ಡೇ ಪ್ರೀತಿ ಅಷ್ಟೇ, ಕರೆಕ್ಟಾಗಿ ಹೇಳಿದ್ರಿ. ಯಾಕಂದರೆ ಇಬ್ಬರಿಗೂ ಒಂದು ಚೆನ್ನಾಗಿ ಇಬ್ಬರು ವೈಬ್ರೇಟ್ ವೆಲ್. ಸೊ ನಮ್ಮ ಇಷ್ಟಗಳು ಒಂದೇ ರೀತಿ ಇದೆ, ವೇವ್ಲೆಂತ್ ಮ್ಯಾಚ್ ಆಗ್ತಾ ಇದೆ, ಅಷ್ಟು ಗೊತ್ತಿತ್ತು. ಸೊ ಅದು ಆಮೇಲೆ ನಾನು ವಯಸ್ಸಿನ ಅಂತರ ಇದ್ದಿದ್ದರಿಂದ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡ್ಸ್ಕೊಳ್ಳೋ ಸುಮ್ಮನೆ ಆಗ್ಬಿಟ್ಟಿದ್ವಿ. ಎಕ್ಸ್ಕ್ಯೂಸ್ ಮಿ. ಆಮೇಲೆ ಬೆಳಗ್ಗೆ 6 ಗಂಟೆಗೆ ಅವ್ರ ಮನೆಗೆ ಹೋದೆ, ಕರ್ಕೊಂಡು ಹೋಗ್ಬೇಕಾಯ್ತು. ಅದು ಮೈಸೂರಿನ ಲೊಕೇಶನ್, ಏನೋ ಒಂದು ಸೀರಿಯಲ್ ಮಾಡಬೇಕು ಅಂತ ಏನೋ ಪ್ಲ್ಯಾನ್ ಮಾಡ್ತಿದ್ರು ಅಂತ ಕಾಣುತ್ತೆ. ಅವಾಗ ಹೋಗಿದ್ವಿ. ಬೆಳಗ್ಗೆ 6 ಗಂಟೆಗೆ ಕಾಫಿ ಕುಡಿಯೋಕ್ಕೆ ಹೋದೆ, ಕೂತ್ಕೊಂಡು ಅವ್ರ ಮನೇಲಿ ಕಾಫಿ ಕುಡಿತಾ ಇದ್ದೆ. ಅವರಮ್ಮ ಇದ್ದರು, ಮಾಡಬೇಕಿನ ಮದುವೆ ಆಗ್ತೀರಾ ಅಂತ ಕೇಳ್ಬಿಟ್ರು. ನನಗೆ ಕಾಫಿನೂ ಕುಡಿಯೋಕ್ಕಾಗಲಿಲ್ಲ, ಫಸ್ಟ್ ಟೈಮ್ ನಿಜವಲ್ಲ ಕಾಫಿ ಕುಡಿಯೋಕ್ಕಾಗಲಿಲ್ಲ. ಒಂಥರ ನರ್ವಸ್ ಆಗ್ಬಿಟ್ಟೆ ಪೂರ್ತಿ. ಒಂದಿಷ್ಟು ದಿನ ಒಂದು ಸ್ವಲ್ಪ ಟೈಮ್ ಕೊಡಿ, ನಮ್ಮ ಮನೆಯವ್ರನ್ನೆಲ್ಲ ಕೇಳ್ಬಿಟ್ಟು ಹೇಳ್ತೀನಿ. ಏನಿದು? ಒಂದು ಗಿಫ್ಟ್, ಇನ್ನೊಂದು ಇದನ್ನ ಓಪನ್ ಮಾಡ್ಬೇಕಾ? ಖಂಡಿತ. ವಾವ್, ಟೆಲಿಸ್ಕೋಪ್. ಇದಕ್ಕೆ ನಿಮ್ಮ ಜೀವನಕ್ಕೆ ಯಾವ ಥರದ ಸಂಬಂಧ ಅಂದ್ರೆ ನನಗೆ ಈ ಅಸ್ಟ್ರಾಲಜಿ ಅಲ್ಲ, ಅಸ್ಟ್ರಾನಮಿ ಬಗ್ಗೆ ಸಿಕ್ಕಾಪಟ್ಟೆ ಫ್ಯಾಸಿನೇಷನ್ ನನಗೆ. ಪಾತ್ರಗಳ ಅಸ್ಟ್ರಾಲಜಿ ಅಸ್ಟ್ರಾನಮಿ ಬಗ್ಗೆ ಸಿಕ್ಕಾಪಟ್ಟೆ ಫ್ಯಾಸಿನೇಷನ್ ನನಗೆ, ತುಂಬಾ ಫ್ಯಾಸಿನೇಷನ್ ನನಗೆ. ಸ್ಪೇಸ್ ಇಸ್ ಎಟರ್ನಲ್ ಅಂತ ಹೇಳ್ತಾರೆ, ಅದಕ್ಕೆ ಕೊನೆ ಅಂತ. ಬಟ್ ಅಕಾರ್ಡಿಂಗ್ ಟು ಸೈನ್ಸ್ ಕೊನೆ ಇರಲೇಬೇಕು ಎಲ್ಲದಕ್ಕೂ. ದೇರ್ ಇಸ್ ಎವ್ರಿಥಿಂಗ್ ಹ್ಯಾಸ್ ಟು ಎಂಡ್ ಸಮ್ವೇರ್ ಅಂತ. ಆಮೇಲೆ ಏನಿರಕ್ಕೆ ಸಾಧ್ಯ? ಬ್ಲ್ಯಾಕ್ ಹೋಲ್ ಅಂತ. ವಾಟ್ ಇಸ್ ಅ ಬ್ಲ್ಯಾಕ್ ಹೋಲ್? ನನಗೆ ಸ್ಟಾರ್ ಕೊಲ್ಯಾಪ್ಸಸ್ ಇಟ್ ಕ್ರಿಯೇಟ್ಸ್ ಅ ಬ್ಲ್ಯಾಕ್ ಹೋಲ್ ಅಂತಾರೆ. ವಾಟ್ಸ್ ಎ ಬ್ಲ್ಯಾಕ್ ಹೋಲ್, ಅದ್ರ ಬಗ್ಗೆ ಓದ್ತಾ ಇರ್ತೀನಿ. ಅಥವಾ ಒಂದು ಗ್ಯಾಲಕ್ಸಿ ಅಂದ್ರೆ ಏನು, ಒಂದು ಗ್ಯಾಲಕ್ಸಿನಲ್ಲಿ ನಮ್ಮ ಸೋಲಾರ್ ಸಿಸ್ಟಮ್ ಒಂದು ಡಾಟ್ ಕೂಡ ಅಲ್ಲ, ಅದರಲ್ಲಿ ನಮ್ಮ ಭೂಮಿ ಅದರಲ್ಲೂ ಒಂದು ಇದಲ್ಲ. ಈ ಥರ ಗ್ಯಾಲಕ್ಸಿಗಳು ಲಕ್ಷಾಂತರ ಕೋಟ್ಯಾಂತರ ಇದೆ ಯೂನಿವರ್ಸಲ್ಲಿ. ಇಟ್ಸ್ ಆಲ್ ವೆರಿ ಫ್ಯಾಸಿನೇಟಿಂಗ್ ಫಾರ್ ಮಿ. ನಾರ್ಮಲಿ ಅವಿನಾಶ್ ಅವರು ನಾರ್ಮಲ್ ಆಗಿ ಮನೆಯಲ್ಲಿ ಫ್ರೀ ಆಗಿದ್ದಾಗ ಇದೇ ರೀತಿ ಕೆಲಸಗಳು ಮಾಡ್ತಿರ್ತಾರೆ, ಹುಡುಕ್ತಾ ಇರೋದು, ಏನಾದರೂ ಹೊಸತನ ಹುಡುಕ್ತಾ ಪ್ರೋಗ್ರಾಮ್ ಅಂತ ಹಾಕೊಂಡ್ಬಿಡ್ತೀನಿ ನಾನು, ನ್ಯಾಷನಲ್ ಜಿಯೋಗ್ರಾಫಿಕ್ನಲ್ಲೋ ಅಥವಾ ಡಿಸ್ಕವರಿ ಚಾನಲ್ನಲ್ಲೋ. ಇಫ್ ಇಟ್ ಕಮ್ಸ್ ಐ ಕೀಪ್ ವಾಚಿಂಗ್.
ಆ್ಯಂಡ್ ರೆಗ್ಯುಲರಾಗಿ ಓದ್ತೀನಿ. ಸೊ ಅವಿನಾಶ್ ಅವರೇ, ನೀವು ಆ ಗಿಫ್ಟ್ ನೋಡ್ತಾ ಎಂಜಾಯ್ ಮಾಡ್ತಾ ಇರಿ. ಒಂದು ಸಣ್ಣ ಬ್ರೇಕ್ ತೊಗೊಂಡು ಬಂದ್ಬಿಡೋಣ. ಸೊ ವೀಕ್ಷಕರೇ, ಅವಿನಾಶ್ ಅವರ ಅಭಿರುಚಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅವರ ಅಭಿರುಚಿಗಳು ಏನು ಅನ್ನೋದ್ರ ಬಗ್ಗೆ. ಆದರೆ ವಿಭಿನ್ನವಾದಂತಹ ಪಾತ್ರಗಳಲ್ಲಿ ರಂಜಿಸೋದ್ರಲ್ಲಿ ಅವಿನಾಶ್ ಅವರು ಎತ್ತಿದ ಕೈ. ಸೊ ಆ ವಿಭಿನ್ನ ಪಾತ್ರಗಳ ಬಗ್ಗೆ ಇನ್ನೂ ಮಾತಾಡೋದು ಬಾಕಿ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.